ವೀಕ್ಷಕರೇ, ಅರುಣಂಬ ಕ್ರಿಯೇಷನ್ಸ್ಗೆ ಸ್ವಾಗತ. ಇದು ಸಿಹಿ ಕುಂಬಳಕಾಯಿ ಬೀಜಗಳು. ಇದರಿಂದ ತುಂಬ ಉಪಯೋಗಗಳಿದೆ. ಏನು ಅಂತಂದರೆ ಇದು ಈ ಬೀಜದಲ್ಲಿ ಆರೋಗ್ಯಕಾರಿ ಆದಂತಹ ಕೊಬ್ಬು, ನಾರಿನಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಇರುತ್ತೆ ಇದು. ಮತ್ತು ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತಹ ಶಕ್ತಿ ಇರುತ್ತೆ. ಒಳ್ಳೆ ಕೊಲೆಸ್ಟ್ರಾಲನ್ನು ದೇಹಕ್ಕೆ ಕೊಡುತ್ತೆ. ಇದರಲ್ಲಿ ಇರುವಂತಹ ಮೆಗ್ನೀಷಿಯಂ ಅಂಶ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗಗಳಿದೆ ಅಲ್ವಾ. ಹಾಗೆಯೇ ಇದನ್ನೇನು ಮಾಡೋದು, ನಾನು ಕಾಯಲ್ಲಿ ಬೀಜವನ್ನು ತೆಗೆದು ಒಣಗಿಸಿಟ್ಟಿದ್ದೀನಿ. ಇದನ್ನು ನನಗೆ ಇದ್ರ ಕಂಡ್ರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ಇದನ್ನು ಹುರ್ಕೊಂಡು ತಿಂತೀವಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದರಿಂದ ಇದನ್ನು ನಾನು ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ಒಣಗಿಸಿ ಇಟ್ಟಿದ್ದೀನಿ. ಈಗ ಇದನ್ನು ಹುರಿಯೋಣ ಬನ್ನಿ. ಆಲ್ರೆಡಿ ಇದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ ಬಾಣಲೆಗಿಟ್ಟು. ಈಗ ಇದನ್ನು ಈ ಕುಂಬಳಕಾಯಿ ಬೀಜ ಒಣಗಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನೀಗ ಹುರ್ಕೊಳ್ಳೋಣ. ಇದನ್ನು ಕೆಂಪಿಗೆ ಹುರ್ಕೋಬೇಕು. ಇದು ಕೆಂಪಿಗೆ ಹುರಿದಾಗಿದೆ ನೋಡಿ, ಚಿಟ ಚಿಟ ಅಂತ ಇದೆ ಇದು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಇವಾಗ ಉಪ್ಪು ಖಾರ ಹಾಕ್ಕೊಳ್ಳೋಣ. ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮೊದಲೇ ಹಾಕ್ಬಿಟ್ರೆ ಅದು ಒಂಥರ ಘಾಟ್ ಘಾಟ್ ಬಂದ್ಬಿಡುತ್ತೆ. ಅದರಿಂದ ನಾನು ಸ್ಟವ್ ಆಫ್ ಮಾಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ ಎಣ್ಣೆಲಿ ನಾವು ಅದನ್ನು ಹುರಿದಿರೋದು, ಎಣ್ಣೆ ಅದಕ್ಕೆ ಮೆತ್ಕೊಳ್ಳುತ್ತೆ. ಇದು ಫಸ್ಟ್ ಸ್ವಲ್ಪ ಹೀಗೆ ಹುರ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇದನ್ನು ಕೂಡ ಹೀಗೆ ಬೆರೆಸ್ಕೊಂಬಿಡೋಣ. ಈಗ ಕುಂಬಳಕಾಯಿ ಬೀಜ ಹುರಿದಿರೋದು ರೆಡಿ ಆಗಿದೆ. ಕುಂಬಳಕಾಯಿ ಬೀಜ ರೆಡಿಯಾಗಿದೆ. ಇದನ್ನು ತಿನ್ನೋದಕ್ಕೆ ಮಕ್ಳಿಗೆ ಕೊಡಿ. ಇದಾದ್ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಹಿರಿಯರು ಕಿರಿಯರು ಎಲ್ಲರೂ ತಿನ್ನಬಹುದಾದಂತಹ ಇದು ಕುಂಬಳಕಾಯಿ ಬೀಜ ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದು. ಕುಂಬಳಕಾಯಿ ಹೊಡೆದಾಗ ಆ ಬೀಜವನ್ನು ಬಿಸಾಡದೆ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಹುರ್ಕೊಂಡು ತಿನ್ನಿ, ಮಕ್ಕಳಿಗೂ ಕೊಡಿ. ಇದು ಆರೋಗ್ಯಕ್ಕೆ ತುಂಬ 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 ಉತ್ತಮ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.